ಡೈಮಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಮಂಡಕ್ಕಿಯನ್ನು ನಾವು ಇವತ್ತು ನೆನೆಸಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಇದನ್ನು ಈ ಶಿವಮೊಗ್ಗ ಸೈಡೆಲ್ಲ ಇದನ್ನು ಮಂಡಕ್ಕಿ ಅಂತಾರೆ. ಹಾಸನ ಮೈಸೂರಲ್ಲೆಲ್ಲ ಪುರಿ ಅಂತ ಹೇಳಿ ಕರೀತಾರೆ. ಇದನ್ನು ಸಹ ನಾವು ಬೆಳಗಿನ ತಿಂಡಿಗೆ, ಸಂಜೆ ಸ್ನ್ಯಾಕ್ಸಿಗೆಲ್ಲ ಮಾಡ್ಕೋಬೋದು. ಇದು ನೆನೆಸ್ತೀನಿ. ಅದಕ್ಕೆ ನಾವು ಏನೇನು ಹಾಕೋದು ಅಂತ ಹೇಳಿ ಮಾಡೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಈಗ ಇದಕ್ಕೆ ಶೇಂಗಾ ಬೀಜ ಮತ್ತು ಒಂದು 8ರಿಂದ 10 ಹಸಿಮೆಣಸು, ಒಂದೆರಡು ಈರುಳ್ಳಿ, ಕರ್ಬೇವಿನ ಸೊಪ್ಪು, ಮತ್ತು ಒಂದೆರಡು ಟೊಮೊಟೊ ಹಣ್ಣು, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ಕಾಯಿ ತುರಿದು ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಮಾಡಲಿಕ್ಕೆ ಪ್ರಾರಂಭಿಸ್ತೀನಿ. ಈಗ ನಾನು ಇದನ್ನು ಎಣ್ಣೆ ಒಂದು ಅಂದಾಜು ಮಾಡಿ ಕೆಲಸ ಮಾಡೋದು ನಾನು ಯಾವಾಗೂ. ಹಾಗೆಯೇ ಈಗ ಇದಕ್ಕೆ ನಿಮಗೆ ಗೊತ್ತಾಗಬೇಕು ಅಂತಂದರೆ ಒಂದು ಸಾಂಬಾರು ಮಾಡೋ ಸೌಟಿಂದ 1 ಸೌಟ ಅಥವಾ 2 ಸೌಟು, ನಿಮಗೆ ಎಷ್ಟು ಎಣ್ಣೆ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಡ್ರಿ. ಇದಕ್ಕೇನು ಎಣ್ಣೆ ಜಾಸ್ತಿ ಬೇಡ, ಅವಲಕ್ಕಿ ಇಟ್ಟೇನು. ಅದಕ್ಕೆ ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದ ನಂತರದಲ್ಲಿ ಸಾಸಿವೆ ಹಾಕ್ತೀನಿ. ಅದರ ಜೊತೆಗೆ ಒಂದಿಷ್ಟು ಜೀರಿಗೆಯನ್ನು ಹಾಕಬೇಕು. ಇದು ಗ್ಯಾಸ್ಟ್ರಿಕ್ಗೆಲ್ಲ ಒಳ್ಳೆಯದು, ಜೀರಿಗೆಯನ್ನು ಹಾಕೋದ್ರಿಂದ. ನಂತರದಲ್ಲಿ ಇದು ಸ್ವಲ್ಪ ಚಟಪಟ ಅಂತ ಸೌಂಡ್ ಬರಬೇಕು. ಅದು ಬಂದ ನಂತರದಲ್ಲಿ ಒಂದಿಷ್ಟು ಶೇಂಗಾ ಬೀಜ ಅಂತಾರಲ್ಲ, ಈಗ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿತಾ ಇದೆ. ಅದು ಈಗ ಚಟಪಟ ಸಿಡಿತಾ ಇದೆ ಸಾಸಿವೆ ಜೀರಿಗೆ. ಈಗ ಹೀಗೆ ಸಿಡಿಯುವಾಗ ನಾವು ಸ್ವಲ್ಪ ಹುಷಾರಿಂದ ಶೇಂಗಾ ಬೀಜನ ಹಾಕ್ಕೊಡ್ತೀನಿ. ಶೇಂಗಾ ಬೀಜ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಕೆಂಪಗಾಗಂಗಾದ್ರೆ ತಿನ್ನುವಾಗ ಅದು ಹಸಿ ಆಗಲ್ಲ, ಗರಿಯಾಗಿ ಬಾಯಿಗೆ ಕ್ರಿಸ್ಪಿಯಾಗಿ ಸಿಗುತ್ತೆ. ಅದು ಹಾಕ್ಕೋಬೋದು, ಸ್ವಲ್ಪ ನರ ಹಾಕ್ಬೋದು, ಜಾಸ್ತಿ ನರ ಹಾಕ್ಬೋದು, ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು. ಇದು ಸ್ವಲ್ಪ ಫ್ರೈ ಆಗಲಿ, ಆಗ್ತಾಯಿದೆ. ಈಗ ಇಷ್ಟು ಕೆಂಪಿಗೆ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನು ಹಾಕ್ತೀನಿ. ಕರ್ಬೇವಿನ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ, ಚಟಪಟ ಅಂತೈತೆ ನೋಡಿ. ಹಾಗೆ ಹಸಿಮೆಣಸನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಫ್ರೈ ಆಗಿ, ಹಸಿಮೆಣಸು ಕರಿಬೇವು ಸ್ವಲ್ಪ ಎಣ್ಣೆಗೆ ಫ್ರೈ ಆಗಿ, ಸ್ವಲ್ಪ ಫ್ರೈ ಆಯಿತು. ಈಗ ಅದ್ರ ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಫಸ್ಟಿಗೆ ಎಲ್ಲ ಒಟ್ಟಿಗೆ ಹಾಕ್ಬಿಟ್ರೆ ಅದು ಚೆನ್ನಾಗಿ ಆಗಲ್ಲ. ಹಾಗಾಗಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನಾವು ಟೊಮೊಟೊ ಹಾಕ್ಕೋಬೇಕು. ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ. ನಮಗೆ ನೋಡಿ, ಈಗ ಈರುಳ್ಳಿ ಸ್ವಲ್ಪ ಇಷ್ಟು ಬೆಂದಿದೆ. ಫುಲ್ಲು ಕಪ್ಪಾಗೋದು ಬೇಡ, ಕೆಂಪಾಗೋದು ಬೇಡ. ನೋಡಿ, ಈ ಶೇಂಗಾ ಬೀಜ ಯಾವ ಕಲರ್ ಆಯಿತು, ಕೆಂಪಾಗಿದ್ದು ಸ್ವಲ್ಪ ಚೆನ್ನಾಗಾಗಿದೆ. ಈಗ ಈ ಹಬ್ಬದಲ್ಲಿದ್ದಾಗ ನಾವು ಟೊಮೊಟೊವನ್ನು ಹಾಕಬೇಕು. ಮೊದಲೇ ಟೊಮೊಟೊ ಹಾಕ್ಬಿಟ್ರೆ ಅದು ಅಷ್ಟು ಬೇಗ ಬೇಯೋದಿಲ್ಲ ಈರುಳ್ಳಿ. ಹೀಗಾಗಿ ಟೊಮೊಟೊವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಬೇಯಿಸಿದ ಹಾಗೆ. ಈಗ ಇದು ಬೇಗ ಬೇಯಬೇಕಪ್ಪ, ನಮ್ಗೆ ಅರ್ಜೆಂಟು ಅಂತಂದರೆ ನಾವು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಆಗ ಬೇಗ ಆಗುತ್ತೆ ಅರ್ಜೆಂಟ್ ಇದ್ದಾಗ. ಸ್ವಲ್ಪ ಉಪ್ಪು, ನಮ್ಗೆ ಎಷ್ಟು ಬೇಕಷ್ಟು ಉಪ್ಪನ್ನು ನಾವು ಆ್ಯಡ್ ಮಾಡಬೇಕು. ನಮ್ಮ ಕಡಿಮೆ ಆದರೆ ಸ್ವಲ್ಪ ಪುಡಿ ಉಪ್ಪನ್ನು ಆ್ಯಡ್ ಮಾಡ್ಕೋಬೋದು. ಹಾಗಾಗಿ ಈಗ ಉಪ್ಪು ಹಾಕಿದ್ರೆ ಬೇಗ ಬೆಂದ್ಬಿಡುತ್ತೆ. ಆಮೇಲೆ ಈಗ ನಮಗೆ ಚೆನ್ನಾಗಿ ಒಳ್ಳೆ ಕಲ್ಲರ್ ಇರಬೇಕಪ್ಪ, ಒಂದು ಸ್ವಲ್ಪ ಟೇಸ್ಟಿಯಾಗಿರ್ಬೇಕಪ್ಪ ಅಂತಂದರೆ ಸ್ವಲ್ಪ ಸಕ್ಕರೆನೂ ಹಾಕ್ಬೇಕು. ಅದಕ್ಕೆ ನಾವು ಸ್ವಲ್ಪ ಸಕ್ಕರೆ ಹಾಕಿದರೆ ಒಗ್ಗರಣೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಹಾಕ್ತೀನಿ, ಸ್ವಲ್ಪ ಸಕ್ಕರೆನ ಹಾಕ್ತೀನಿ. ಶುಗರ್ ಇದ್ದಾರಂದರೆ ಸ್ವಲ್ಪ ಕಡಿಮೆ ಹಾಕಿ, ಇಲ್ಲಾಂದರೆ ಬೇಡ. ಸ್ವಲ್ಪ ಸಕ್ಕರೆ ಹಾಕಿದೆ. ಈಗ ಇದು ಬೇಯಿಸಿದಂಗೆ ಅರಿಶಿನ ಪುಡಿ ಎಲ್ಲ ಮುಂಚೆನೇ ಹಾಕಬಾರ್ದು. ಇನ್ನೇನು ನಾವು ಸ್ಟವ್ ಆಫ್ ಮಾಡ್ತೇವಪ್ಪ ಅಂದಾಗ ಅರಿಶಿನ ಪುಡಿಯನ್ನು ಹಾಕಬೇಕು.
ಕೊತ್ತಂಬರಿ ಸೊಪ್ಪು ಏನು ಕಾಯಿ ತುರಿದಿಟ್ಕೊಂಡಿವಲ್ಲ ಅದನ್ನು ಆಮೇಲೆ ಲಾಸ್ಟ್ ಕೊನೆಯದಾಗಿ ಮಂಡಕ್ಕಿ ಎಲ್ಲ ಹಾಕ್ತೇವಲ್ಲ ನೆನೆಸಿ ಅವಾಗ ಹಾಕ್ಬೇಕು. ಈಗ ಇದು ಬೆಂದಿದೆ. ಈಗ ನಾವು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ನಮಗೆ ಎಷ್ಟು ಕಲರು ಮತ್ತು ಇದು ತುಂಬ ಒಳ್ಳೆಯದಿದು ಅರಿಶಿನ ಪುಡಿ ಎಲ್ಲದಕ್ಕೂ ಬಳಸ್ತಾರೆ. ಹಾಗಾಗಿ ಇದು ಕಲರು ಬರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾವು ಮನೆಯಲ್ಲೇ ಮಾಡಿರೋದು ಅರಿಶಿನ ಪುಡಿ ಇದು. ನೋಡಿ ಎಷ್ಟು ಚೆನ್ನಾಗಿ ಆಯ್ತು ಇದು. ಒಳ್ಳೆ ಯಾವುದಕ್ಕೆ ಬೇಕಾದರೂ ಇದಕ್ಕೆ ಚಿತ್ರಾನ್ನ ಮಾಡ್ಕೊಬೋದು, ಮಂಡಕ್ಕಿ ಮಾಡ್ಕೊಬೋದು, ಅವಲಕ್ಕಿ ಮಾಡ್ಕೊಬೋದು. ಇದರಿಂದನ ಏನು ಬೇಕಾದರೂ ಈ ಒಗ್ಗರಣೆ ಮಾಡಿಟ್ಕೊಂಡ್ರೆ ಒಂದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು 2 ದಿನ ಇಟ್ಕೊಬೋದು. ಏನು ಬೇಕಾದರೂ ತಿಂಡಿಯನ್ನು ಮಾಡ್ಕೊಬೋದು. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ. ಮಂಡಕ್ಕಿ ನೆನೆಸ್ಕೊಂಬರ್ತೇನೆ ಅಷ್ಟೊತ್ತಿಗೆ. ಮಂಡಕ್ಕಿಯನ್ನು ನಾವು ಹೀಗೆ ನೆನೆಸ್ಬೇಕು. ಸ್ವಲ್ಪ ನೀರೇ ಬಿಟ್ಕೊಂತ ಕುತ್ಕೊಂಡ್ರೆ ಬೇಗ ಮೆತ್ತಗಾಗತ್ತೆ. ಭಾಳ ಹೊತ್ತು ನೆನೆಸ್ಕೊಂತ ಇರಬಾರ್ದು. ಇದನ್ನ ಸ್ವಲ್ಪ ಬೇಗ ನೀರು ಜಾಸ್ತಿ ಹಾಕಿ ಒಂದ್ಸರಿ ಹೀಗೆ ನೆನೆಸ್ಕೋಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪ ತೊಳ್ಕೊಬೇಕು. ಹೀಗೆ ಮಾಡಿ ಹಂಗೆ ಬಿಡಬಾರ್ದು. ಸ್ವಲ್ಪ ಹಿಂಗೆ ತೆಗೆದು ಇದು ಹಾಕೋಬೇಕು. ಎಲ್ಲ ಮಂಡಕ್ಕಿನೂ ನಿಮ್ಗೆ ಎಷ್ಟು ಬೇಕಷ್ಟು ಚೆನ್ನಾಗಾಗುತ್ತೆ ಇದು ತಿಂಡಿ. ಇದು ಬಯಲುಸೀಮೆಗೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ತೊಳ್ಕೊಬೇಕು. ಜಾಸ್ತಿ ನೀರು ಹಾಕಬೇಕು. ಇದರಲ್ಲಿ ಮರಳಲ್ಲಿ ಮಾಡ್ತಾರಲ್ಲ ಮಂಡಕ್ಕಿ ಹುರಿತಾರಲ್ಲ, ಹಾಗಾಗಿ ಮರಳೆಲ್ಲ ಇರುತ್ತೆ ಇದರಲ್ಲಿ. ಹೀಗೆ ಚೆನ್ನಾಗಿ ಸ್ವಲ್ಪ ಹಾಕ್ಕೊಂಡು ತೊಳೆದು ಹಿಂಗೆ ತೆಗೆದುಕೊಟ್ಟು ಒಂದೇ ಸರಿಗೆ ತಕ್ಕೊಬಿಡ್ಬೇಕು. ಹಿಂಗೆ ನಾನು ಹಚ್ತಾ ಇದೀನಿ. ಈಗ ಹಚ್ಚಿ ಈ ಒಗ್ಗರಣೆ ಏನು ರೆಡಿ ಇತ್ತಲ್ಲ, ಈ ಒಗ್ಗರಣೆ ರೆಡಿ ಇರೋದಕ್ಕೆ ನಾನು ಈ ಮಂಡಕ್ಕಿಯನ್ನು ಪುರಿಯನ್ನು ನೆನೆಸಿಟ್ಟಿದ್ದೀನಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಪುರಿ ಸಣ್ಣಗೆ ಇಟ್ಕೊಳ್ಳೋಣ. ಈ ಮಂಡಕ್ಕಿ ಎಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಬಿಸಿ ಮಾಡಿದ್ರೆ ಒಳ್ಳೆ ಬಿಸಿ ಬಿಸಿ ನೆನೆಸಿದ ಮಂಡಕ್ಕಿ ರೆಡಿ ಆಗುತ್ತೆ. ನೋಡಿ ಎಲ್ಲ ಮಂಡಕ್ಕಿನೂ ಇದಕ್ಕೆ ನಾನು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ತಿನ್ನಲಿಕ್ಕೆ. ವಾರಕ್ಕೊಂದ್ಸರಿ ಸ್ನ್ಯಾಕ್ಸಿಗೆಲ್ಲ ಮಾಡ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಮಾಡಿ ಒಂದ್ಸರಿ ನಿಮ್ಮ ಮನೆಗೆಲ್ಲ ಮಾಡಿ ಏನಾಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ. ಬಿಸಿನೂ ಆಗ್ತದೆ ಹಿಂಗೆ ಮಾಡಿ. ಇದೆಲ್ಲ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಪುಟಾಣಿ ಪುಡಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ದರೆ ಇಲ್ಲ ಅಂದರೆ ಹಾಗೆ ನಡೀತದೆ. ಒಳ್ಳೆ ಟೇಸ್ಟ್ ಬರುತ್ತೆ. ಎಣ್ಣೆ ಕಾಣಿಸುತ್ತೆ ಅಂದರೆ ಟೇಸ್ಟು ಬರಬೇಕು ಅಂದರೆ ಸ್ವಲ್ಪ ನಾವು ಪುಟಾಣಿ ಕಡಲೆ ಅಂತವಲ್ಲ ಅದರದ್ದು ಪುಡಿ ಮಾಡಿಟ್ಕೊಂಡ್ರೆ ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಬಿಸಿ ಆದರೆ ಸಾಕು. ತುಂಬ ಬಿಸಿ ಆಗೋದಿಲ್ಲ, ಇಷ್ಟು ಬಿಸಿ ಆದರೆ ಸ್ವಲ್ಪ ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾಡಿದ ತಕ್ಷಣ ತಿನ್ಬೋದು. ಮಾಡಿಟ್ಕೊಂಡ್ರೆ ಒಗ್ಗರಣೆ ಮಾಡಿಟ್ಕೊಂಡು ಯಾವ ಬೇಕಾದರೂ ನೆನೆಸಿ ತಿನ್ಬೋದು. ಈಗ ನೋಡಿ, ಈಗ ಇಷ್ಟು ಬಿಸಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಮಾಡಿದ ತಕ್ಷಣ ತಿನ್ಬೋದು. ಮಾಡಿಟ್ಕೊಂಡ್ರೆ ಒಗ್ಗರಣೆ ಮಾಡಿಟ್ಕೊಂಡು ಯಾವ ಬೇಕಾದರೂ ನೆನೆಸಿ ತಿನ್ಬೋದು. ಈಗ ನೋಡಿ, ಈಗ ಇಷ್ಟು ಚೆನ್ನಾಗಾಗಿದೆ. ಸ್ವಲ್ಪ ಬಿಸಿನೂ ಆಗಿದೆ. ಈಗ ನೋಡಿದಾಗ ಈ ಉಪ್ಪು ನಿಮಗೆ ಶಾರ್ಟೇಜ್ ಆಯ್ತು ಅಂದರೆ ಸ್ವಲ್ಪ ಉಪ್ಪು ಪುಡಿ ಬೇಕಾದ್ರೆ ಹಾಕ್ಕೊಬೋದು. ಈಗ ನಾನು ಕೊಬ್ಬರಿ ತೊಳೆದಿಟ್ಕೊಂಡಿದ್ನಲ್ಲ, ಆ ಕೊಬ್ಬರಿನ ನಾನೀಗ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಈಗ ನಾನು ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿ ಈ ಕೊತ್ತಂಬರಿ ಸೊಪ್ಪು ಇತ್ತಲ್ಲ, ಈ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಆಯಿತು. ಮಿಕ್ಸ್ ಮಾಡಿ ಇವತ್ತು ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ 6 ಜನ. ಅವರಿಗೆ ಇದನ್ನು ಇದೇ ಅವರಿಗೆ ತಿಂಡಿ ನಾನು ಕೊಡ್ತಾಯಿದ್ದೀನಿ, ಬೆಳಗಿನ ತಿಂಡಿನ. ಅರ್ಜೆಂಟಿಗೆ ಮಾಡ್ಬೋದು ಇದನ್ನು. ಈಗ ನೋಡಿ ಸರ್ವ್ ಮಾಡ್ತೀನಿ.
ಇದಕ್ಕೆ ಬೇಕಾದ್ರೆ ಖಾರ ಬೇಕಾದ್ರೆ ಹಾಕೋಬೋದು, ಬೇಡ ಅಂದರೆ ಹಾಗೆ ತಿನ್ಬೋದು. ಹಾಗೆ ತಿಂದ್ರೂ ಚೆನ್ನಾಗಿರುತ್ತೆ. ಇದನ್ನ ಮಾಡಿ ಮನೇಲಿ ತಿನ್ನಿ, ತುಂಬ ಸೂಪರಾಗಿರುತ್ತೆ, ಚೆನ್ನಾಗಿದೆ. ಇದಕ್ಕೆ ಬೇಕಾದ್ರೆ ಒಂದು ಮಾಡಿಟ್ಕೊಂಡು ತಿನ್ಬೋದು.